ಜಗತ್ತಲ್ಲಿ ನಮ್ಮನ್ನ ಸಾಕೋರ ಸಂಖ್ಯೆಗೆ ಏನು ಕಮ್ಮಿ ಇಲ್ಲ. ಆದ್ರೆ ಅವರೆಲ್ಲರ ಉದ್ದೇಶ ಕೊನೆಗೆ ನಮ್ಮನ್ನ ಸಾಯಿಸೋದೆ. ಗುಂಪಲ್ಲಿ ನಮ್ಮನ್ನ ಊರೂರು ಸುತ್ತಿಸ್ತಾರೆ, ಗುಡ್ಡ ಬೆಟ್ಟ ಹತ್ತಿಸ್ತಾರೆ, ಚೆನ್ನಾಗಿ ಬೆಳೆದಿರೋ ಹುಲ್ಲಿರೋ ಕಡೆ ಮೇಯಿಸ್ತಾರೆ. ಇನ್ನು ಕೆಲವರು ಮನೇಲಿಟ್ಕೊಂಡು ಕಾಳು ಕಡಿ ಹಾಕಿ ಒಳ್ಳೆ ಊಟ ಕೊಟ್ಟು ನೋಡ್ಕೋತಾರೆ. ಆದ್ರೆ ಇವರೆಲ್ಲರ ಉದ್ದೇಶನೂ ಕೊನೆಗೆ ನಮ್ಮನ್ನ ಸಾಯಿಸೋದೆ. ಇವರೇ ಸಾಯಿಸಿಲ್ಲ ಅಂದ್ರೂ ಕೊಲ್ಲೋರ ಕೈಗೆ ಮಾರ್ತಾರೆ. ರೋಡಲ್ಲಿ ಒಂದು ಸಣ್ಣ ಇಲಿ ಮೇಲೆ ಗಾಡಿ ಹೋದ್ರೂ ಅಯ್ಯೋ ಪಾಪ ಅನ್ನೋ ವ್ಯಕ್ತಿ ಕೂಡ ನಮ್ಮ ವಿಷಯದಲ್ಲಿ ಮಾತ್ರ ಖುಷಿ ಪಡೋದು ನಮ್ ಸಾವಲ್ಲೇನೆ. ಅಪ್ಪಿತಪ್ಪಿ ಎಲ್ಲಾದ್ರೂ ಬಿದ್ದು ಅಥವಾ ಯಾರಾದ್ರೂ ಹೊಡೆದು ನಮ್ಗೆ ಗಾಯ ಆದಾಗ ನಮ್ ಯಜಮಾನ ಮರುಗೋದ್ ಕೂಡ ನಮ್ಗೆ ಆದ ಗಾಯಕ್ಕೆ ಅಲ್ಲ, ಅವರ ಆದಾಯಕ್ಕೆ ಆದ ಗಾಯಕ್ಕೆ. ಪ್ರತಿ ಭಾನುವಾರ ಬಂತು ಅಂದ್ರೆ ಬಹು ಜನರ ಮನೆಯ ಊಟದ ತಟ್ಟೆಲಿ ನಮ್ ಸಾವು ಉಪ್ಪು ಖಾರ ಮಸಾಲೆಗಳಿಂದ ಶೃಂಗಾರಗೊಂಡು ಅವರನ್ನು ಖುಷಿಪಡಿಸಲು ರೆಡಿಯಾಗಿ ಕುಳಿತಿರುತ್ತದೆ. ದೇವರಿಗೆ ಬಿಟ್ಟಿದ್ದೀವಿ ಅಂತ ನಮ್ಮನ್ನ ಮನೆಗಳಲ್ಲಿ ಸಾಕಿದಾಗ ಮೊದಲು ತುಂಬಾ ಖುಷಿಯಾಗಿದ್ವಿ. ಯಾಕಂದ್ರೆ ದೇವರು ಇರೋದೇ ಕಾಪಾಡೋಕೆ ಅಲ್ವಾ. ಅಷ್ಟೇ ಹುಷಾರಾಗಿ ನಮ್ಮ ಮೈ ಮೇಲೆ ಒಂದು ಸಣ್ಣ ಗೀರು ಕೂಡ ಬೀಳದೆ ಇರೋ ತರ ನೋಡ್ಕೊಳ್ಳೋರು. ಆದ್ರೆ ಆ ಕಾಳಜಿ ಕೂಡ ನಮ್ ಸಾವಿಗೆ ಮಾಡ್ತಾ ಇರೋ ಸಿಂಗಾರ ಅಂತ ಗೊತ್ತಿರಲಿಲ್ಲ. ದೇವರಿಗೆ